ನಿಮಗೆ ನಿಮ್ಮ ಪೀರಿಯಡ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ಮುಂಚೆ ಇದ್ದಾಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ಲ. ಕೆಲವೊಂದು ಸತಿ ಬೇಗ ಆಗುತ್ತೆ, ಕೆಲವೊಂದು ಸತಿ ಲೇಟಾಗಿ ಆಗುತ್ತೆ, ಮತ್ತು ಈವನ್ ರಕ್ತಸ್ರಾವದಲ್ಲೂ ಏರ್ಪೇರ್ ಕಾಣಿಸ್ತಾ ಇದೆ. ಈ ರೀತಿ ಚೇಂಜಸ್ಸನ್ನು ಬಹಳಷ್ಟು ಮಹಿಳೆಯರು 35ರಿಂದ 40 ವರ್ಷ ದಾಟದ ಮೇಲೆ ಗಮನಿಸ್ತಾರೆ. ಆಗ ಇದು ನಾರ್ಮಲ್ಲಾ ಅಥವಾ ಡಾಕ್ಟರ್ ಬಳಿ ಏನಾದರೂ ಹೋಗಬೇಕಾ, ಕನ್ಸಲ್ಟ್ ಮಾಡಬೇಕಾ ಅಂತ ಗೊಂದಲ ಉಂಟಾಗುತ್ತೆ. ಬಹಳಷ್ಟು ಜನ ಮಹಿಳೆಯರಿಗೆ ಪೆರಿಮೆನೋಪಾಸ್ ಟೈಮಲ್ಲಿ ಈ ರೀತಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಇವತ್ತು ಈ ವಿಡಿಯೋನಲ್ಲಿ ಪೆರಿಮೆನೋಪಾಸ್ ಟೈಮಲ್ಲಿ ಪೀರಿಯಡ್ಸು ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವುದು ನಾರ್ಮಲ್ಲು ಮತ್ತು ಯಾವುದನ್ನು ನೀವು ಡಾಕ್ಟರ್ ಬಳಿ ಕನ್ಸಲ್ಟ್ ಮಾಡಬೇಕು ಅಂತ ವಿವರವಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಪೆರಿಮೆನೋಪಾಸ್ ಅನ್ನೋದು ಮೆನೋಪಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬರುವಂಥ ಸ್ಟೇಜ್. ಇದು ಸಾಮಾನ್ಯವಾಗಿ 35ರಿಂದ 40 ವರ್ಷಕ್ಕೆ ಶುರು ಆಗುತ್ತೆ. ಇದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಪೀರಿಯಡ್ಸ್ ಚೇಂಜಸ್ ಕೂಡ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಯಾವ ಚೇಂಜಸ್ ನಾರ್ಮಲ್, ಇರ್ರೆಗ್ಯುಲರ್ ಪೀರಿಯಡ್ಸ್? ಮೊದಲಿಗೆ ನಾವು ನಾರ್ಮಲ್ ಪೀರಿಯಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೆಣ್ಮಕ್ಳಿಗೆ ತಿಂಗಳಿಗೆ 1 ಸಾರ್ತಿ ಋತುಸ್ರಾವ ಆಗುತ್ತೆ. ಇದು ಕೆಲವ್ರಿಗೆ 24 ದಿನಕ್ಕಾಗುತ್ತೆ, ಕೆಲವ್ರಿಗೆ 28 ದಿನ ಆಗುತ್ತೆ, ಮತ್ತು ಕೆಲವ್ರಿಗೆ 32 ದಿನ ಆಗುತ್ತೆ. ಇದು ನಾರ್ಮಲ್. ಇನ್ಫ್ಯಾಕ್ಟ್ 24 ದಿನದಿಂದ 35 ದಿನದ ತನಕ ಈ ಋತುಚಕ್ರ ಆದರೆ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೆರಿಮೆನೋಪಾಸ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ರೆಗ್ಯುಲರ್ ಆಗಿ ಆಗೋಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ ಮುಂಚೆ 24 ದಿನ 28 ದಿನ ಆಗ್ತಿದ್ದು ಸಡನ್ನಾಗಿ 30 ದಿನ 35 ದಿನಕ್ಕೆ ಶಿಫ್ಟ್ ಆಗ್ಬೋದು, ಅಥವಾ ಉಲ್ಟಾ 30-35 ದಿನ ಆಗ್ತಾ ಇದ್ದಿದ್ದು 24-28 ದಿನಕ್ಕೆ ಶಿಫ್ಟ್ ಆಗ್ಬೋದು. ಈ ರೀತಿ ಶಿಫ್ಟ್ ಆಗೋದು, ಇರ್ರೆಗ್ಯುಲರ್ ಆಗೋದು ತುಂಬಾ ಕಾಮನ್. ಸೊ 24ರಿಂದ 35 ದಿನಗಳ ಲಿಮಿಟ್ನಲ್ಲಿ ಈ ಋತುಸ್ರಾವ ಆಗ್ತಾ ಇದೆ ಅಂತಂದರೆ ಅದನ್ನು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗೆ ಈ ಲಿಮಿಟ್ನ ಮೀರಿ ಬೇಗ ಆಗೋದು ಅಥವಾ ಲೇಟಾಗಿ ಆಗೋದು ಆದ್ರೂ ಸಹ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸತಿ ಹಾರ್ಮೋನ್ ಫ್ಲಕ್ಚುಯೇಷನಿಂದ, ಸ್ಟ್ರೆಸ್ಸಿಂದ ಈ ರೀತಿ ಆಗುವಂಥ ಚಾನ್ಸಸ್ ಇದೆ. ಹಾಗೇನಾದರೂ ಆದಾಗ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ತಿಂಗಳು ಚೆಕ್ ಮಾಡಿ. 3 ತಿಂಗಳು ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ಅಬ್ನಾರ್ಮಲ್ ಪೀರಿಯಡ್ಸ್ ಆಯಿತು, ಲಿಮಿಟ್ಗೆ ಮೀರಿ ಪೀರಿಯಡ್ಸ್ ಆಯಿತು, ಬೇಗ ಅಥವಾ ಲೇಟಾಗಿ ಆಯಿತು ಅಂತಂದರೆ ಆಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮುಟ್ಟಾಗೋದು ಸ್ಕಿಪ್ ಆದರೆ. ಕೆಲವೊಂದು ಸತಿ ಹಾರ್ಮೋನ್ ಫ್ಲಕ್ಚುಯೇಷನಿಂದ ನಿಮಗೆ 1 ತಿಂಗಳು ಅಥವಾ 2 ತಿಂಗಳು ಮುಟ್ಟಾಗದೆ ಸ್ಕಿಪ್ ಆಗ್ಬೋದು. ಇದು ಸಹ ನಾರ್ಮಲ್, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರಕ್ತಸ್ರಾವದಲ್ಲಿ ಹೆಚ್ಚು ಕಡಿಮೆ ಆಗೋದು. ನಾರ್ಮಲ್ ಆಗಿ ನಿಮಗೆ ಆಗ್ತಿದ್ದಷ್ಟು ದಿನ ರಕ್ತಸ್ರಾವ ಆಗ್ತಾ ಇಲ್ಲ, ಸ್ವಲ್ಪ ಹೆಚ್ಚಾಗಿ ಆಗ್ತಾ ಇದೆ ಅಥವಾ ತುಂಬ ಕಡಿಮೆ ರಕ್ತಸ್ರಾವ ಆಗ್ತಾ ಇದೆ ಅಂತಂದ್ರೂ ನೀವು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. 2ರಿಂದ 8 ದಿನಗಳವರೆಗೂ ನಾರ್ಮಲ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಲಿಮಿಟ್ನಲ್ಲಿ ನಿಮಗೆ ರಕ್ತಸ್ರಾವ ಆಗ್ತಾ ಇದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾವ ಸಮಸ್ಯೆಗಳು ನಾರ್ಮಲ್ ಅಲ್ಲ? ಈ ಯಾವುದೇ ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಇಗ್ನೋರ್ ಮಾಡಬೇಡಿ. ಅತಿಯಾಗಿ ರಕ್ತಸ್ರಾವ ಆಗೋದು. ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೆಚ್ಚಾಗಿ ರಕ್ತಸ್ರಾವ ಆಗ್ತಾ ಇದೆ, ಪ್ರತಿ 1 ಗಂಟೆ 2 ಗಂಟೆಗೆ ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀರಾ, ಜೊತೆಗೆ ದಪ್ಪ ಕ್ಲಾಟ್ಸ್ ಪಾಸ್ ಆಗ್ತಾ ಇದೆ ಅಂತಂದರೆ ಆಗ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ತುಂಬ ದಿನ ರಕ್ತಸ್ರಾವ ಆಗೋದು. ನಾರ್ಮಲ್ ಆಗಿ 2ರಿಂದ 8 ದಿನ ರಕ್ತಸ್ರಾವ ಆಗುತ್ತೆ. 8 ದಿನಕ್ಕೂ ಮೀರಿ ನಿಮಗೆ ರಕ್ತಸ್ರಾವ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾನೇ ಇದೆ ಅಂತಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಋತುಚಕ್ರದ ಮಧ್ಯೆ ರಕ್ತಸ್ರಾವ ಆಗೋದು. ಈಗ ಪೀರಿಯಡ್ಸ್ ಮುಗಿದು ಹೋದ್ಮೇಲೂ ನಿಮಗೆ ರಕ್ತಸ್ರಾವ ಕಾಣಿಸ್ಕೊಳ್ತಾ ಇದೆ, ಮತ್ತು ಪೀರಿಯಡ್ಸ್ ಮಧ್ಯನೂ ನಿಮಗೆ ಸ್ಪಾಟಿಂಗು ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇದು ಒಂದು ಇಂಪಾರ್ಟೆಂಟ್ ಡೇಂಜರ್ ಸೈನ್. ಬಹಳ ದಿನಗಳ ನಂತರ ರಕ್ತಸ್ರಾವ ಆಗೋದು. 3ರಿಂದ 4 ತಿಂಗಳು ನಿಮಗೆ ಪೀರಿಯಡ್ಸೇ ಆಗಿಲ್ಲ, ಸ್ಕಿಪ್ ಆಗಿಬಿಟ್ಟಿದೆ, ಮತ್ತು ಸಡನ್ನಾಗಿ 1 ದಿನ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ, ಕ್ಲಾಟ್ಸ್ ಪಾಸ್ ಮಾಡ್ತಾ ಇದ್ದೀರಾ, ಈ ರೀತಿ ಎಲ್ಲ ಆದರೆ ಇದು ನಾರ್ಮಲ್ ಅಲ್ಲ. ಡಿಸ್ಮೆನೋರಿಯಾ, ಪೇನ್ಫುಲ್ ಪೀರಿಯಡ್ಸ್. ಪೀರಿಯಡ್ ಸಮಯದಲ್ಲಿ ಅತಿಯಾಗಿ ಹೊಟ್ಟೆ ನೋವು ಬರೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಡಿಸ್ಮೆನೋರಿಯಾ ಅಂದರೆ ಪೇನ್ಫುಲ್ ಪೀರಿಯಡ್ಸ್. ಯೂಶಲಿ ಪೀರಿಯಡ್ಸ್ ಆದಾಗ ಸ್ವಲ್ಪ ಹೊಟ್ಟೆ ನೋವು ಬರೋದು, ಕ್ರ್ಯಾಂಪ್ಸು, ಲೆಗ್ ಪೇಯ್ನು ಎಲ್ಲ ಕಾಮನ್ ಆಗೇ ಇರುತ್ತೆ. ಆದರೆ ಇದು ಅತಿಯಾಗಿ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ, ಏನೂ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ, ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಪೇನ್ ಕಿಲ್ಲರ್ಸ್ ತೊಗೊಳ್ಳೇಬೇಕು, ಈ ರೀತಿ ಆಗ್ತಾ ಇದೆ ಅಂದರೆ ಇದೊಂದು ಅಬ್ನಾರ್ಮಲ್ ಸೈನ್. ಇದು ನಾರ್ಮಲ್ ಅಲ್ಲ. ಸೊ ಯಾವಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕು? ಈ ಸಂದರ್ಭಗಳಲ್ಲಿ ನೀವು ಡಾಕ್ಟರ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕು. ಬ್ಲೀಡಿಂಗ್ ತುಂಬಾ ಹೆಚ್ಚಿದ್ರೆ, 10 ದಿನಕ್ಕಿಂತ ಹೆಚ್ಚಾಗಿ ಬ್ಲೀಡಿಂಗ್ ಆಗ್ತಿದ್ರೆ, ತಡೆಯಲಾರದಷ್ಟು ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಡಿಸ್ಮೆನೋರಿಯಾ. ಪೀರಿಯಡ್ಸ್ ನಂತರನೂ ಬ್ಲೀಡಿಂಗ್ ಆಗ್ತಾ ಇದೆ, ಪೀರಿಯಡ್ಸ್ನಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇದೆ, ನೀವು ಡಾಕ್ಟರ್ನ ಬಳಿ ಆದಷ್ಟು ಬೇಗ ಹೋದರೆ ನಿಮ್ಗೆ ಯಾವುದೇ ತೊಂದರೆಗಳಿದ್ರೂ ಅದನ್ನು ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ತೊಗೊಳ್ಬೋದು.
ಪೆರಿಮೆನೋಪಾಸ್ ಟೈಮಲ್ಲಿ ಪೀರಿಯಡ್ ಚೇಂಜಸ್ ಆಗೋದು ತುಂಬಾ ಕಾಮನ್. ಆದರೆ ಅದನ್ನು ನೀವು ಇಗ್ನೋರ್ ಮಾಡಬೇಡಿ. ಯಾವುದೇ ಸಿಂಪ್ಟಮ್ಸು ಚೇಂಜಸ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಮಹಿಳೆಯರ ಆರೋಗ್ಯದ ಮಾಹಿತಿ ಪಡೆಯಲು ನಿಮ್ಮ ಡಾಕ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.